हरिः ओं शन्नो मित्रः शं वरुणः शं नो भवत्वर्यवा शं न इन्द्रो बृहस्पतिः शं नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति ಶಾಂತಿಃ. ಇದು ತೈತ್ರಿಯ ಉಪನಿಷತ್ತಿಂದ ತೆಗೆದುಕೊಂಡಿರುವಂಥ ಶಾಂತಿ ಪಾಠ. ನಮಸ್ಕಾರ. 16ನೇ ದಿವಸದ ಜ್ಞಾನಾಮೃತ ಪಾಡ್ಕಾಸ್ಟ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಪದ್ಮಾವತಿ, ಧಾತ್ರಿ ಚಿಕಿತ್ಸಾಲಯದಿಂದ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ಇವತ್ತಿನ ವಿಷಯ ಪಂಚಕೋಶ. ನೀವು ನಿಮ್ಮ ದೇಹಕ್ಕಿಂತಲೂ ಹೆಚ್ಚಿನವರು ಅಂತ ತಿಳ್ಕೊಳ್ಳುವಂಥ ಒಂದು ವಿಷಯ. ಏನು ಈ ಪಂಚಕೋಶ? ತೈತ್ರಿಯ ಉಪನಿಷತ್ತಲ್ಲಿ ಈ ಪಂಚಕೋಶಗಳನ್ನು ವಿವರಿಸ್ತಾರೆ. ಈ ಪಂಚಕೋಶಗಳು ಅಂದರೆ ಅನ್ನಮಯ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಹಾಗೂ ಆತ್ಮ ಈ ಎಲ್ಲ 5ರ ಆಚೆ ಇರುವಂಥದ್ದು. ಆಯುರ್ವೇದದಲ್ಲಿ ಹಾಗೂ ಈ ತೈತ್ರಿಯ ಉಪನಿಷತ್ತು ಈ 5 ಕವಚಗಳನ್ನು ವಿವರಿಸಿದ ಹಾಗೆ ನಿಜವಾದ ಗುಣಪಡಿಸುವಿಕೆ ಏನು ನಮ್ಮ ಚಿಕಿತ್ಸೆಗಳು ಕೊಡ್ತೀವಿ, ಈ 5 ಪದರಗಳನ್ನು ತಿಳಿಸುವಂಥದ್ದು. ಆಯುರ್ವೇದದಲ್ಲಿ ಅನ್ನಮಯ ಮತ್ತು ಪ್ರಾಣಮಯ ಕೋಶಕ್ಕೆ ನೇರ ಚಿಕಿತ್ಸೆ ಕೊಡ್ತೀವಿ. ಅದು ಯಾವುದೇ ಒಂದು ಔಷಧಿ, ಆಹಾರ, ಪಂಚಕರ್ಮ ಅವುಗಳ ಮುಖಾಂತರ ನೇರವಾಗಿ ಅನ್ನಮಯ ಪ್ರಾಣಮಯ ಕೋಶಕ್ಕೆ ಕೊಡುವಂಥ ಚಿಕಿತ್ಸೆ. ಯೋಗದಲ್ಲಿ ಪ್ರಾಣಮಯ, ಮನೋಮಯ ಅವುಗಳ ಮೇಲೆ ಕೆಲಸ ಮಾಡುವಂಥದ್ದು, ಧ್ಯಾನ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶಕ್ಕೆ ಭೇದಿಸುವಂಥದ್ದು. ಸಂಪೂರ್ಣ ಸ್ವಾಸ್ಥ್ಯ ಅಭ್ಯಾಸವು ಎಲ್ಲ ಪದರಗಳನ್ನು ಏಕಕಾಲದಲ್ಲಿ ತೊಡಗಿಸಿಕೊಳ್ಬೇಕು. ಹಾಗೆ ನೋಡ್ತಾ ಹೋದರೆ ನಮ್ಮ ಮೊದಲನೇ ಏನು ಯೋಗದ ಅಭ್ಯಾಸದ ಮೊದಲನೇ ಪ್ರಾರ್ಥನೆ ನೀವು ಕೇಳಿರ್ತೀರಲ್ವ? ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇದು ನಮ್ಮ ತೈತ್ರಿಯ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿ ಅಂತ ಒಂದು ಸೆಕ್ಷನ್ನು 2ನೇ ವಿಭಾಗದಲ್ಲಿರುವಂಥ ಮೊದಲನೇ ಶ್ಲೋಕ. ಹಾಗೆ ಬೇರೆ ಬೇರೆ ಕೋಶಗಳು ಏನು ಅನ್ನಮಯ ಪ್ರಾಣಮಯದು ಹೇಳ್ತಾ ಹೋದ ಹಾಗೇನೆ ಇಲ್ಲಿ ತಂದೆ ಮತ್ತು ಮಗನ ಮಧ್ಯೆ ಆಗುವಂಥ ಸಂವಾದದಲ್ಲಿ ತಂದೆ ಮಗನಿಗೆ ಹೇಳಿ ಧ್ಯಾನ ಮಾಡು, ನಿನಗೆ ಅರ್ಥ ಆಗತ್ತೆ ಅಂತ ಹೇಳ್ತಾರೆ. ಆಗ ಮಗ ಧ್ಯಾನ ಮಾಡಿ ಬಂದ ಮೇಲೆ ಅವನು ಏನಂತ ಹೇಳ್ತಾನೆ? ಅನ್ನವೇ ಮುಖ್ಯ, ಅನ್ನದಿಂದ ಉತ್ಪತ್ತಿಯಾದ ದೇಹ ಪ್ರತಿಯೊಂದಕ್ಕೂ ತುಂಬ ಮುಖ್ಯ ಅಂತ ಅವನಿಗೆ ಅರ್ಥ ಆಗೋದನ್ನು ಹೇಳ್ತಾರೆ. ಸೊ ತಂದೆ ಹೇಳೋದು ಹೀಗೆ: ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅನ್ನದೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತೆ ಅನ್ನಂ ಪ್ರಯಂತ್ಯಭಿಸಂವಿಶಂತೆ ತೇ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ತಗಂಹೋವಾಚ ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ ಸ ತಪೋ ತಪ್ಯತ ಸ ತಪಸ್ತಪ್ತ್ವಾ. ಸೊ ತಂದೆ ಹೀಗೆ ಹೇಳಿದ ಮೇಲೆ ಮಗ ಹೋಗಿ ತಪಸ್ ಮಾಡಿದ ಮೇಲೆ ಅವನಿಗೆ
ನಮಗೆ ಅರ್ಥ ಆಗೋದು ಅನ್ನಮಯ ಕೋಶಕ್ಕಿಂತಲೂ ಆಳವಾಗಿರುವಂಥದ್ದು ಏನು ಪ್ರಾಣಮಯ ಕೋಶ. ಪ್ರಾಣಮಯ ಕೋಶದಲ್ಲಿ ನಾವೇನು ಉಸಿರಾಟ, ಅದು ಅದಕ್ಕಿಂತಲೂ ಮುಖ್ಯವಾಗಿ ಅಥವಾ ಅದಕ್ಕಿಂತಲೂ ಗಾಢವಾಗಿರೋದು ಅರ್ಥ ಆಗೋದು ಅವನಿಗೆ ಧ್ಯಾನ ಮಾಡ್ತಾ ಮಾಡ್ತಾ. ಪ್ರಾಣಮಯ ಆದಮೇಲೆ ಮನೋಮಯ, ಮನಸ್ಸು ಅದಕ್ಕಿಂತಲೂ ಸೂಕ್ಷ್ಮ, ಅದಕ್ಕಿಂತಲೂ ಅಗಾಧವಾಗಿದೆ ಅಂತ ಅರ್ಥ ಆಗುತ್ತೆ. ಅದಕ್ಕಿಂತಲೂ ಇನ್ನೂ ಆಚೆ ಹೋದರೆ ವಿಜ್ಞಾನಮಯ, ನಾವೇನು ಯಾವುದು ಸರಿ ಯಾವುದು ತಪ್ಪು ಅಂತ ವಿಶ್ಲೇಷಣೆ ಮಾಡ್ತೀವಲ್ಲ, ಆ ವಿಜ್ಞಾನಮಯ ಕೋಶನ ಅದೇ ಮುಖ್ಯ ಅಂತ ಅರ್ಥ ಆಗುತ್ತೆ. ಅದು ಇನ್ನೂ ಸೂಕ್ಷ್ಮವಾಗಿರೋದು ಅಂತ. ಹಾಗೆ ಮತ್ತೆ ಅವನು ಧ್ಯಾನ ಮಾಡಿದಾಗ ಅರ್ಥ ಆಗೋದು ಕೊನೆಯ ಪದರ ಆನಂದಮಯ ಕೋಶ. ಆನಂದ ಎಲ್ಲಿ ಏನು ನಮ್ಮ ಪೂರ್ತಿಯಾದ ಒಂದು ಏನಂತಾರೆ ನಿಶ್ಶಬ್ದತೆ ಅಥವಾ ಶಾಂತತೆಯಲ್ಲಿ ಇದ್ದಾಗ ಏನು ನಮ್ಮ ಮನಸ್ಸು ಅಥವಾ ಆತ್ಮ ಅದಕ್ಕಿಂತಲೂ ಮೀರಿರುವಂಥ ಒಂದು ಶಾಂತತೆ ಏನಿದೆ ಅದನ್ನು ಆನಂದಮಯ ಕೋಶ ಅಂತ ಹೇಳ್ತಾರೆ. ಕೊನೆಯದಾಗಿ ಸಿಗುವಂಥ ಆನಂದವಲ್ಲಿನ ಆನಂದಮಯ ಕೋಶವನ್ನು ಹೀಗೆ ಹೇಳ್ತಾ ಹೋಗ್ತಾರೆ. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದೇ ಆನಂದಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತೆ ಆನಂದಂ ಪ್ರಯಂತ್ಯಭಿಸಂವಿಶಂತೇತಿ ಸೈಷಾ ಭಾರ್ಗವಿ ವಾರುಣಿ ವಿದ್ಯಾ ಪರಮೇ ವ್ಯೋಮನ್ ಪ್ರತಿಷ್ಠಿತ ಸ ಏವಂ ವೇದ ಪ್ರತಿಷ್ಠತೆ ಅನ್ನವಾನ್ ಅನ್ನದೋ ಭವತಿ ಮಹಾನ್ ಭವತಿ ಪ್ರಜಯಾ ಪಶುಭಿರ್ ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯ. ಹೀಗೆ ಆನಂದಮಯ ಕೋಶ ಬಹಳ ಅಗಾಧವಾದದ್ದು ಹಾಗೂ ಸೂಕ್ಷ್ಮವಾದದ್ದು ಹಾಗೂ ಕೊನೆಯ ಕೋಶವಾಗಿರೋದ್ರಿಂದ ಏನು ನಮ್ಮ ಆಂತರಿಕ ಒಂದು ಸಮಾಧಾನ ಅಥವಾ ಆನಂದವ ಕೋಶದ ಒಂದು ಮಹತ್ವವನ್ನು ಹೇಳ್ತಾ ಹೋಗ್ತಾರೆ. ಇದಕ್ಕೂ ಮೀರಿರುವಂಥದ್ದು ಇದರ ಕೊನೆಯ ಭಾಗದಲ್ಲಿರುವಂಥದ್ದು ಆತ್ಮ. ಹೀಗೆ ಈ ಪಂಚಕೋಶಗಳನ್ನು ಚಿಕಿತ್ಸೆಯಾಗಿ ತಗೊಂಡು ನಮ್ಮಲ್ಲಿ IAYT ಅಂತ ಹೇಳ್ತೀವಿ, ಇಂಟಿಗ್ರೇಟೆಡ್ ಅಪ್ರೋಚ್ ಆಫ್ ಯೋಗ ಥೆರಪಿ, ಸಮಗ್ರ ಯೋಗ ಚಿಕಿತ್ಸೆ. ಏನು ಅಷ್ಟಾಂಗ ಆಯುರ್ವೇದ ಮತ್ತು 4 ವಿಭಾಗದ ಯೋಗಗಳು. ಅಂದರೆ ಅಷ್ಟಾಂಗ ಯೋಗ ಅಂದರೆ ಗೊತ್ತಿರೋ ಹಾಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ 8 ಅಂಗಗಳನ್ನು ಇಟ್ಕೊಂಡಿರುವಂಥ ಅಷ್ಟಾಂಗ ಯೋಗ. ಮತ್ತು 4 ಪಥಗಳು ಏನು ರಾಜಯೋಗ, ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ. ಇವೆಲ್ಲವನ್ನು ಸೇರಿಸಿಕೊಂಡು ನಾವು ಮನುಷ್ಯನಿಗೆ ಕೊಡುವಂಥ ಚಿಕಿತ್ಸೆ ಏನು ಅನ್ನಮಯ ಕೋಶ, ದೇಹದ ಆಗುವಂಥ ರೋಗದಕ್ಕೂ ಮೂಲ ಮನಸ್ಸು. ಆದ್ದರಿಂದ ಅನ್ನಮಯ ಕೋಶದಿಂದ ಹಿಡಿದು ಆನಂದಮಯ ಕೋಶದವರೆಗೂ ಕೊಡುವಂಥ ಚಿಕಿತ್ಸೆ. ಯಾಕೆಂದರೆ ಎಲ್ಲವೂ ಮನಸ್ಸಿನಿಂದ ಉತ್ಪತ್ತಿಯಾಗಿರುವಂಥದ್ದು ಅಂತ ಯೋಗದ ಸಿದ್ಧಾಂತ. ಯಾವುದೇ ಒಂದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂದರೆ ಮನಸ್ಸಿಂದ ಶುರುವಾಗಿ ದೇಹದಲ್ಲಿ ವ್ಯಾಧಿಯಾಗಿ ಅಥವಾ ರೋಗವಾಗಿ ಪರಿಣಮಿಸುತ್ತೆ. ಸೊ ಇವಾಗ ನಾವು ನೋಡುವಂಥ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಯಾವುದೋ ಡಯಾಬಿಟೀಸು ಅಥವಾ ಹೈಪರ್ ಟೆನ್ಷನ್ನು ಅಥವಾ PCOD, ಇನ್ಫರ್ಟಿಲಿಟಿ, ಪ್ರತಿಯೊಂದು ಕಾಯಿಲೆಯು ಲೈಫ್ ಸ್ಟೈಲ್ ಡಿಸೀಸಸ್. ಸೊ ಇದರೆಲ್ಲದರ ಮೂಲ ಮನಸ್ಸಿಂದ ಹಾಗೂ ದೇಹಕ್ಕೆ ಆಕ್ರಮಿಸಿ ಈ ವ್ಯಾಧಿಯಾಗಿ ಪರಿಣಾಮ ಆಗಿರುವಂಥದ್ದು. ಅದಕ್ಕೋಸ್ಕರ ಈ ಚಿಕಿತ್ಸೆ ಸಮಗ್ರ ಯೋಗ ಚಿಕಿತ್ಸೆ ಅಂತ ಅದನ್ನು ಹೆಸರು ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಮೂಲ ತತ್ವಗಳು ಈ ಪಂಚಕೋಶದಿಂದ ತಗೊಂಡಿರುವಂಥದ್ದು. ಹಾಗೆ ನೋಡಿದ್ರೆ ಸೈಕೋನ್ಯೂರೋ ಇಮ್ಯುನಾಲಜಿ, ನಮ್ಮ ಆಧುನಿಕ ವಿಜ್ಞಾನದಲ್ಲಿ ಇದನ್ನು ಹೇಳ್ತೀವಿ, ಆಲೋಚನೆ ಮತ್ತು ಭಾವನೆಗಳು ನರ ರಾಸಾಯನಿಕ ಮಾರ್ಗಗಳ ಮೂಲಕ ರೋಗ ನಿರೋಧಕ ಕಾರ್ಯವನ್ನು ನೇರವಾಗಿ ಹೇಗೆ ಬದಲಾಯಿಸುತ್ತೆ ಅಂತ ಅಧ್ಯಯನ ನಡೀತಾ ಇದೆ. ಆಧುನಿಕ ವಿಜ್ಞಾನ ಅದೇ ಬಹು ಆಯಾಮದ ದೃಷ್ಟಿಕೋನ ಅಂದರೆ ಇಂಟಿಗ್ರೇಟೆಡ್ ಮಲ್ಟಿ ಡೈಮೆನ್ಷನರಿ ಅಂತ ಆಗಮನವಾಗಿದೆ. ಯಾಕೆಂದರೆ ನಮ್ಮ ಚಿಕಿತ್ಸೆ ಕೇವಲ ದೇಹಕ್ಕೆ ಕೊಡದೆ ಮನಸ್ಸಿಗೆ ಮತ್ತು ಅದರ ಪರಿಸರಕ್ಕೂ ಬೇಕಾಗಿರುವಂಥದ್ದು.
ಸೊ ಮನಸ್ಸು, ದೇಹ ಮತ್ತು ಪರಿಸರದ ಒಂದು ಸಂಯೋಜಕ ಕ್ಷೇತ್ರವಾಗಿದೆ. ಇದೆಲ್ಲವನ್ನು ಸೇರಿ ಕೊಡುವಂಥ ಚಿಕಿತ್ಸೆ ಸಮಗ್ರ ಚಿಕಿತ್ಸೆ. ಹಾಗಾದರೆ ಇವತ್ತಿನ ಅಭ್ಯಾಸ ಏನು ಮಾಡೋದು? ಇದೆಲ್ಲ ತಿಳ್ಕೊಂಡಾಯ್ತಲ್ವಾ? ಸೊ ನಾವು ಈ 5 ಪದರದ ಒಂದು ಬಾಡಿ ಸ್ಕ್ಯಾನ್ ಧ್ಯಾನ ಅಂತ ಹೇಳ್ತೀವಿ. ಏನು ಪಂಚಕೋಶದ ಧ್ಯಾನ ಮಾಡುವಂಥದ್ದು. ಹೇಗೆ ಅಂದರೆ ಪ್ರತಿ ಒಂದು ಪದರದಲ್ಲೂ 2 ನಿಮಿಷ ಕಳೆಯುವಂಥದ್ದು, ದೈಹಿಕವಾಗಿ ಗಮನಿಸುವಂಥದ್ದು ಏನೇನು ಆಗ್ತಾ ಇದೆ ಅಂತ. ನೆಕ್ಸ್ಟ್ ಬರುವಂಥದ್ದು ಏನು? ಉಸಿರಾಟದ್ದು ಪ್ರಾಣಮಯ ಕೋಶ, ಉಸಿರಾಟ. ನೆಕ್ಸ್ಟು ಮನೋಮಯ ಕೋಶ, ನಮ್ಮ ಸಂವೇದನೆ, ಆಲೋಚನೆಗಳು ಏನು ಬರ್ತಾ ಇದೆ, ನಮ್ಮ ಭಾವನೆಗಳು ಏನು ಬರ್ತಿದೆ, ಯಾವ ಥರ ಭಾವನೆಗಳು ಬರ್ತಿದೆ ಅಂತ ಮನೋಮಯ ಕೋಶದಲ್ಲಿ ಆಗುವಂಥದ್ದು. ಮುಂದಿನ ಏನು ಪದರ ವಿಜ್ಞಾನಮಯ ಕೋಶ, ಯಾವುದು ಸರಿ ಯಾವುದು ತಪ್ಪು ಅಂತ ವಿಶ್ಲೇಷಣೆ ಮಾಡುತ್ತಲ್ಲ, ಆ ಆಲೋಚನೆಗಳು ಯಾವ ಥರ ಬರ್ತಿದೆ ಅಂತ ಸುಮ್ಮನೆ ಗಮನಿಸಿ ಅಷ್ಟೆ. ಹಾಗೂ ಅಂತಿಮವಾಗಿ ಸಿಗುವಂಥ ಆನಂದಮಯ ಕೋಶ, ಅಲ್ಲಿ ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ಕೂತ್ಕೊಂಡು ನಿಮ್ಮನ್ನು ನೀವು ಒಂದು ಶುದ್ಧ ಅರಿವಿನಿಂದ ಏನು ಸಿಗುವಂಥ ಒಂದು ಆನಂದ ಅಥವಾ ನಿಶ್ಶಬ್ದತೆ, ಏನು ನಮ್ಮ ಒಳಗಿನಲ್ಲಿ ಇರುವಂಥ ನಿಶ್ಶಬ್ದತೆಯನ್ನು ಹಾಗೆ ಅನುಭವಿಸ್ತಾ ಆ ಒಂದು ಧ್ಯಾನಾವಸ್ಥೆಯಲ್ಲಿ ಇರುವಂಥದ್ದು. ಇದು ಇವತ್ತಿನ ನಿಮ್ಮ ಅಭ್ಯಾಸ. ಇದನ್ನು ಪ್ರತಿನಿತ್ಯ ಮಾಡೋದ್ರಿಂದ ಮನಸ್ಸಿಗೆ ಹಾಗೂ ಪ್ರತಿಯೊಂದು ಪದರಗಳಿಗೂ ಶಾಂತತೆ ಬರೋದ್ರಿಂದ, ಸಮಗ್ರತೆ ಬರೋದ್ರಿಂದ ಪೂರ್ತಿ ಯಾವುದೇ ಒಂದು ಕಾಯಿಲೆಗೂ ಇದು ಸಮಗ್ರ ಚಿಕಿತ್ಸೆ ಅಂತ ಪ್ರೂವ್ ಆಗಿದೆ. ಆದ್ದರಿಂದ ಇವತ್ತಿಂದನೇ ನೀವು ಈ ಒಂದು ಧ್ಯಾನವನ್ನು ಶುರು ಮಾಡಿ. ಯಾವುದೇ ಅದಕ್ಕೆ ಪರಿಕರಗಳೇನು ಬೇಡ, ನಿಮ್ಗೆ ಗೊತ್ತಿರೋ ಹಾಗೆ ಧ್ಯಾನಕ್ಕೆ ಯಾವುದೇ ಪರಿಕರ ಬೇಡ. ನಿಮ್ಮ ಸಮಯ ಮತ್ತು ನಿಮ್ಮ ಮನಸ್ಸು ಅಷ್ಟೆ. ಸೊ ಅದನ್ನು ನಿಧಾನಕ್ಕೆ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ಬೇಕಾದಷ್ಟು ಬದಲಾವಣೆಗಳು, ದೈಹಿಕ, ಮಾನಸಿಕ ಆಲೋಚನೆಗಳು, ಪ್ರತಿಯೊಂದು ನಿಮ್ಮಲ್ಲಿರುವಂಥ ಒಳಗಿನ ಆನಂದ, ಆಯಿತಾ, ಪ್ರತಿಯೊಂದು ಬದಲಾವಣೆ ಆಗುತ್ತೆ. ಹೆಚ್ಚು ನಿಮ್ಮಲ್ಲಿ ಆರೋಗ್ಯ, ಮಾನಸಿಕವಾಗಿಯೂ ದೈಹಿಕವಾಗಿಯೂ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಮತ್ತೆ ನಾಳೆ ಸಿಗೋಣ. ಅಲ್ಲಿ ತನಕ ಹರಿ ಓಂ.